ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇದರ ಮೊದಲ ಭಾಗದ ವಿಡಿಯೋವನ್ನು ನಾನು ಈಗಾಗಲೇ ಮಾಡಿದ್ದು, ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಯಾರು ನೋಡಿಲ್ಲ ಅವರು ನೋಡ್ಬೋದು. ಈಗ ನೋಡಿ, ಸಮಾಜ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರ ಭಾಗದಲ್ಲಿ ಸಾಮಾಜಿಕ ಸ್ತರವಿನ್ಯಾಸ. ಇಲ್ಲಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುವು ಅಂತ ಕೇಳ್ತಾರೆ. ಅಸ್ಪೃಶ್ಯತೆ ಒಂದು ಅಮಾನವೀಯ ಆಚರಣೆ. ಶಿಕ್ಷಣದಿಂದ ಅಸ್ಪೃಶ್ಯರನ್ನು ಹೊರಗಿಡಲಾಗಿತ್ತು. ಆಸ್ತಿಯ ಹಕ್ಕನ್ನು ನಿರಾಕರಿಸಲಾಗಿತ್ತು. ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ. ಮಾನವ ಹಕ್ಕುಗಳ ನಿರಾಕರಣೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರವೇಶ ನಿರಾಕರಣೆ. ಇನ್ನು ಅಸ್ಪೃಶ್ಯತೆಗೆ ನಿವಾರಣೆಗೆ ಇರುವ ಸಂವಿಧಾನಾತ್ಮಕ, ಕಾನೂನಾತ್ಮಕ, ಶಾಸನಾತ್ಮಕ ಕ್ರಮಗಳನ್ನು ತಿಳಿಸಿ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆ ಹಕ್ಕನ್ನು ಜಾರಿಗೆ ತಂದಿರುವುದು. ಹಿಂದುಳಿದ ವರ್ಗಗಳಿಗೆ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗಗಳಲ್ಲಿ ಮೀಸಲಾತಿ ಕಲ್ಪಿಸಿದೆ. 1989ರ ಶಾಸನವು ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಇನ್ನು ಅಸ್ಪೃಶ್ಯತೆ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ ಎಂದಿದ್ದಾರೆ. ಶೈಕ್ಷಣಿಕ ಸೌಲಭ್ಯ ನೀಡುವುದು, ಆರ್ಥಿಕ ಸೌಲಭ್ಯ ನೀಡುವುದು, ಹಿಂದುಳಿದ ಜಾತಿಯವರ ಸಬಲೀಕರಣ, ಜಾತಿ ವ್ಯವಸ್ಥೆ ನಿರ್ಮೂಲನೆ, ಅಸ್ಪೃಶ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವುದು, ಅಸ್ಪೃಶ್ಯತೆ ಆಚರಿಸುವವರಿಗೆ ಕಠಿಣ ಶಿಕ್ಷೆ ವಿಧಿಸುವುದು, ಮೂಲ ಸೌಲಭ್ಯಗಳ ಪೂರೈಕೆ. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ ನೋಡಿ, ನಿರುದ್ಯೋಗಕ್ಕೆ ಕಾರಣಗಳಾವುವು? ಅತಿಯಾದ ಜನಸಂಖ್ಯೆ, ಯಂತ್ರಗಳ ಬಳಕೆ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ ಶಿಕ್ಷಣದ ಕೊರತೆ, ಕೃಷಿಯ ಮೇಲೆ ಅಧಿಕ ಅವಲಂಬನೆ, ಗೃಹ ಕೈಗಾರಿಕೆಗಳ ಅವನತಿ. ನಿರುದ್ಯೋಗದ ಪರಿಣಾಮಗಳನ್ನು ತಿಳಿಸಿ ಎಂದಿದ್ದಾರೆ. ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ವ್ಯಭಿಚಾರ, ಕಳ್ಳತನ ಇವೆಲ್ಲ ನಿರುದ್ಯೋಗದ ಪರಿಣಾಮಗಳು. ಇನ್ನು ನಿರುದ್ಯೋಗ ನಿವಾರಣೆಗೆ ಪರಿಹಾರ ಕ್ರಮಗಳಾವುವು ಅಥವಾ ನಿರುದ್ಯೋಗ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಶೈಕ್ಷಣಿಕ ಅಭಿವೃದ್ಧಿ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ನೀಡುವುದು, ಉದ್ಯೋಗ ಖಾತ್ರಿ ಯೋಜನೆ ಜಾರಿ, ಕೌಶಲ ಶಿಕ್ಷಣ ನೀಡುವುದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ. ಇನ್ನು ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ವಲಸೆ, ಕಾನೂನು ಚೌಕಟ್ಟು, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ, ಸಾಮಾಜಿಕ ಭದ್ರತೆ, ಬಾಲ ಕಾರ್ಮಿಕರು ಆಗಬೇಕದು, ನಿವೃತ್ತಿ ವೇತನ ಇರುವುದಿಲ್ಲ. ಇನ್ನು ಸಾಮಾಜಿಕ ಸವಾಲುಗಳು, ಬಾಲ ಕಾರ್ಮಿಕತೆಗೆ ಕಾರಣಗಳನ್ನು ತಿಳಿಸಿ. ನೋಡಿ, ಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ. ನೋಡಿ, ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭಕೋರತನ, ಅನಕ್ಷರತೆ, ಮಕ್ಕಳ ಅಪಹರಣ ಮತ್ತು ಜೀತ. ಕಾರ್ಮಿಕತೆಯಿಂದಾಗುವ ಪರಿಣಾಮಗಳನ್ನು ತಿಳಿಸಿ. ನೋಡಿ, ಅನಾರೋಗ್ಯ, ಮಕ್ಕಳ ಬೆಳವಣಿಗೆ ಕುಂಠಿತ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವರು, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ, ಬಾಲ್ಯತನದಿಂದ ವಂಚಿತರಾಗುವರು. ಬಾಲ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಯಾವುವು? ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, ಸಂವಿಧಾನದ 24ನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು, 1988ರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನೆ, ಕರ್ನಾಟಕ ರಾಜ್ಯದಲ್ಲಿ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಜಾರಿ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ, 2006ರಲ್ಲಿ ಬಾಲ ಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇವೆಲ್ಲ ಬಾಲ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು. ಇನ್ನು ಭೂಗೋಳಶಾಸ್ತ್ರ ಬಂದರೆ, ಮಣ್ಣಿನ ಸವೆತಕ್ಕೆ ಕಾರಣಗಳು, ಅರಣ್ಯನಾಶ, ಅತಿಯಾಗಿ ಮೇಯಿಸುವುದು, ವರ್ಗಾವಣೆ, ಬೇಸಾಯ ಪದ್ಧತಿ, ಅವೈಜ್ಞಾನಿಕ. ನೋಡಿ, ಅಲ್ಲಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಮೇಲ್ಪದರದ ಮಣ್ಣು ವಿವಿಧ ಉದ್ದೇಶಕ್ಕೆ ಬಳಕೆ ಮಾಡುವುದು, ಅಧಿಕ ನೀರಾವರಿ ಬಳಕೆ. ಇನ್ನು ಮಣ್ಣಿನ ಸವೆತದಿಂದಾಗುವ ಪರಿಣಾಮಗಳೇನು? ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುವುದು. ನದಿಯಲ್ಲಿ ಹೂಳು ತುಂಬುವುದರಿಂದ ನದಿಗಳು ತನ್ನ ಪಾತ್ರವನ್ನು ಬದಲಾಯಿಸುತ್ತದೆ. ಜಲಾಶಯಗಳಲ್ಲಿ ನೀರಿನ ಸಾಮರ್ಥ್ಯ ಕಡಿಮೆ ಆಗುವುದು. ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗುವುದು. ಸ್ವಾಭಾವಿಕವಾಗಿ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಇದು ವ್ಯವಸಾಯದ ಮೇಲೆ ಪರಿಣಾಮ ಬೀರುವುದು. ಮಣ್ಣಿನ ಸಾರ ಕಡಿಮೆಯಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗುವುದು. ಸಸ್ಯ ವರ್ಗ ಒಣಗುತ್ತದೆ. ದೇಶದ ಸಮಗ್ರ ಆರ್ಥಿಕತೆಗೆ ಹಿನ್ನಡೆ ಆಗ್ತದೆ. ಇನ್ನು ಮಣ್ಣಿನ ಸಂರಕ್ಷಣೆ ಅಂದ್ರೇನು? ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಅಥವಾ ವಿಧಾನಗಳನ್ನು ತಿಳಿಸಿರಿ ಅಂತಾರೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯನಾಶ ತಡೆಗಟ್ಟುವುದು, ನೀರಿನ ಯೋಜಿತ ಬಳಕೆ,
ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಅರಣ್ಯ ಪೋಷಣೆ, ಮರು ಅರಣ್ಯೀಕರಣ, ಬದುಗಳ ನಿರ್ಮಾಣ, ಮೆಟ್ಟಿಲು ಪಂಕ್ತಿ ಬೇಸಾಯ. ಇನ್ನು ಅರಣ್ಯನಾಶಕ ಕಾರಣಗಳನ್ನು ತಿಳಿಸಿ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳ ನಿರ್ಮಾಣ, ಕಾಡ್ಗಿಚ್ಚು, ರೈಲು ಮಾರ್ಗಗಳ ನಿರ್ಮಾಣ, ಗಣಿಗಾರಿಕೆ, ನೀರಾವರಿ ಯೋಜನೆಗಳ ನಿರ್ಮಾಣ, ಅತಿಯಾಗಿ ಮೇಯಿಸುವುದು ಇವೆಲ್ಲ ಅರಣ್ಯ ನಾಶಕ್ಕೆ ಕಾರಣಗಳು. ಅರಣ್ಯ ಸಂರಕ್ಷಣೆ ಎಂದರೇನು? ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಅಥವಾ ಕ್ರಮಗಳನ್ನು ತಿಳಿಸಿ ಅಂತಾರೆ. ಕೀಟ ಮತ್ತು ರೋಗಗಳ ನಿಯಂತ್ರಣ, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಕಾಡ್ಗಿಚ್ಚು ನಿಯಂತ್ರಣ, ಸಾರ್ವಜನಿಕರಿಗೆ ಮರ ನೆಡಲು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಮರಗಳ ಕಳ್ಳ ಸಾಗಾಣಿಕೆ ತಡೆ, ಅರಣ್ಯ ಅತಿಕ್ರಮಣದ ತಡೆ, ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು, ಅರಣ್ಯ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು. ಭಾರತದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ? ಮಹತ್ವ. ನೀರಾವರಿಯ ಮಹತ್ವ. ಭಾರತವು ಕೃಷಿ ಪ್ರಧಾನ ದೇಶ. ಕೃಷಿಗೆ ನಿರಂತರವಾಗಿ ನೀರು ಅಗತ್ಯ. ಭಾರತವು ಬಹುವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ಮಳೆ ಋತುಕಾಲಿಕ ಮತ್ತು ಅಸಮಾನ ಹಂಚಿಕೆ. ಬಾವಿ ನೀರಾವರಿ ಪ್ರಾಮುಖ್ಯತೆ ಅಥವಾ ಮಹತ್ವ, ಅಥವಾ ಭಾರತವು ಹೆಚ್ಚು ಬಾವಿ ನೀರಾವರಿ ಹೊಂದಿದೆ ಏಕೆ ಅಂತ ಕೇಳ್ತಾರೆ. ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿ ಸಾಧ್ಯ. ಕಡಿಮೆ ವೆಚ್ಚದಲ್ಲಿ ಬಾವಿ ತೋಡಬಹುದು. ವೆಚ್ಚದಾಯಕವಾದ ತಂತ್ರಜ್ಞಾನ ಬೇಕಾಗಿಲ್ಲ. ಸಣ್ಣ ಭೂ ಹಿಡುವಳಿದಾರರಿಗೂ ಕೂಡ ಸಾಧ್ಯ. ಇನ್ನು ಭೂ ಬಳಕೆಯ ಅರ್ಥ. ಅರಣ್ಯ ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡುವುದನ್ನು ಭೂ ಬಳಕೆ ಎನ್ನುವರು. ನಿವ್ವಳ ಸಾಗುವಳಿ ಕ್ಷೇತ್ರ ಭೂಮಿ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂ ಬಳಕೆ ಭೂಮಿ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ, ಇತರೆ ಗೋಮಾಳ, ಕೃಷಿಗಾಗಿ ದೊರೆಯದ ಭೂಮಿ. ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಭೂ ಹಿಡುವಳಿ ನೋಡಿ. ಭೂ ಹಿಡುವಳಿ ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಮಾನವನ ಸಾಮರ್ಥ್ಯ, ಜನಸಂಖ್ಯೆ, ಉದ್ಯೋಗ, ಮಾರುಕಟ್ಟೆ, ನೀರಾವರಿ ಸೌಲಭ್ಯ, ಭೂ ಒಡೆತನ. ಕೃಷಿ ವ್ಯವಸಾಯದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತಂದರೆ, ವ್ಯವಸಾಯದ ಅರ್ಥ ಅಂದ್ರೇನು? ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ವ್ಯವಸಾಯ ಎನ್ನುವರು. ಇದರ ಪ್ರಾಮುಖ್ಯತೆ ಏನು? ಇದರಿಂದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಆಗ್ತದೆ, ಉದ್ಯೋಗ ಒದಗಿಸುತ್ತದೆ, ಅಪಾರ ಜನರಿಗೆ ಆಹಾರ ಧಾನ್ಯಗಳನ್ನು ಒದಗಿಸುವುದು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವುದು, ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯ, ಜನರು ಮತ್ತು ಜಾನುವಾರುಗಳಿಗೆ ಆಹಾರವನ್ನು ಪೂರೈಸುತ್ತದೆ, ತೃತೀಯ ರಂಗದ ಬೆಳವಣಿಗೆಗೆ ಸಹಾಯಕ, ರಾಷ್ಟ್ರೀಯ ಆದಾಯ ಹೆಚ್ಚಳ ಮತ್ತು ಗ್ರಾಮೀಣ ಅಭಿವೃದ್ಧಿ. ಭಾರತದಲ್ಲಿ ರೂಢಿಯಲ್ಲಿರುವ ಕೃಷಿಯ ವಿಧಗಳನ್ನು ಪಟ್ಟಿ ಮಾಡಿ ಎಂದರೆ ನೋಡಿ. ಸಾಂದ್ರ ಬೇಸಾಯ, ಸ್ಥಿರ ಬೇಸಾಯ, ವಾಣಿಜ್ಯ ಬೇಸಾಯ, ತೋಟಗಾರಿಕಾ ಬೇಸಾಯ, ನೀರಾವರಿ ಬೇಸಾಯ. ಮತ್ತು ಇಲ್ಲಿ ಜೀವನಾಧಾರಿತ ಬೇಸಾಯ, ಸ್ಥಳಾಂತರ ಬೇಸಾಯ, ಮಿಶ್ರಣ ಬೇಸಾಯ, ಆರ್ದ್ರ ಬೇಸಾಯ ಸಾಗಿಸಲು ಉಪಯುಕ್ತವಾಗಿವೆ. ರಸ್ತೆ ಸಾರಿಗೆ ತೊಡಕುಗಳನ್ನು ತಿಳಿಸಿ. ಗ್ರಾಮೀಣ ರಸ್ತೆಗಳು ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ. ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ, ಪ್ರವಾಹಗಳಿಂದ ಪ್ರತಿ ವರ್ಷವೂ ರಸ್ತೆಗಳು ಹಾಳಾಗ್ತವೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿದೆ. ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯಗಳ ಕೊರತೆಯನ್ನು ದೇಶಾದ್ಯಂತ ಕಾಣಬಹುದು. ವಾಹನ ದಟ್ಟಣೆಯಿಂದ ಅಪಘಾತಗಳಿಗೆ ಕಾರಣವಾಗುತ್ತವೆ. ಇದು ರಸ್ತೆ ಸಾರಿಗೆಯಲ್ಲಿನ ತೊಡಕುಗಳು. ಇನ್ನು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಅಥವಾ ಕೆಲವೇ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸ್ಥಾಪಿತವಾಗಿವೆ ಏಕೆ ಅಂತ ಕೇಳ್ತಾರೆ. ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ ಮತ್ತು ಬಂಡವಾಳ, ಕಾರ್ಮಿಕರು ಮತ್ತು ನೀರು ಸೌಲಭ್ಯ, ಬಂದರುಗಳ ಸೌಲಭ್ಯ, ಹವಾಮಾನದ ಅಂಶಗಳು, ಸರ್ಕಾರದ ನೀತಿಗಳು. ಇವೆಲ್ಲ ನಮಗೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ನೋಡಿ. ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ವಿವರಿಸಿರಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ನೈಋತ್ಯ ಮಾನ್ಸೂನ್ ವಿಫಲವಾದರೆ ಬರಗಾಲ ಬರುತ್ತದೆ. ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗುತ್ತದೆ. ಪ್ರವಾಹವಾದಾಗ ಪ್ರಾಣಹಾನಿ ಹಾಗೂ ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುವರು. ಇನ್ನು ಉಳಿದದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ.